So, dear students, my today's topic is capacitor. It is also called as condenser. So, a capacitor is a device which consists two metallic plates, and these two metallic plates are separated by an insulator. Such device is known as capacitor. So actually it stores the energy, and its symbol is given here. It is a symbol for a capacitor. It consists two parallel plates and two the terminals to give the connection, and here a fan capacitor is used. In our electrical field, we are using capacitors for starting the motors and for improving the power factor, and in some cases to avoid the sparks in the heavy switches we have to use capacitors to reduce the spark. Contents of this lesson are: introduction, types of capacitors, capacitance, basic construction of capacitor, storing charge, capacitors in series and parallel, uses of capacitors, a video display regarding capacitor, and an assignment. So what is capacitor? The device that stores electrical charge is known as capacitor, and it consists two plates. ಇದಕ್ಕೆ ಎರಡು ಪ್ಲೇಟ್ಸ್ ಇರುತ್ತೆ. ಇದು ಎಲೆಕ್ಟ್ರಿಕಲ್ ಚಾರ್ಜನ್ನು ಶೇಖರಣೆ ಮಾಡಿಕೊಳ್ಳುತ್ತೆ. ಈ ಎರಡು ಪ್ಲೇಟ್ಗಳ ಮಧ್ಯೆ ಸಪರೇಟೆಡ್ ಬೈ ಆನ್ ಇನ್ಸುಲೇಟರ್, ಎರಡು ಪ್ಲೇಟ್ಗಳ ಮಧ್ಯಭಾಗದಲ್ಲಿ ಒಂದು ಇನ್ಸುಲೇಟರ್ ಇಲ್ಲಿ ಇರುತ್ತೆ. Non-conductive region can be either be vacuum or electrical insulator known as dielectric. ಸೊ ಏನು ಕೆಪಾಸಿಟರ್ ಎರಡು ಪ್ಲೇಟ್ಗಳ ಮಧ್ಯಭಾಗದಲ್ಲಿ ಇರುವಂಥ ಒಂದು ಜಾಗ ಏನಿದೆ ಅದು ವ್ಯಾಕ್ಯೂಮ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಇನ್ಸುಲೇಟರ್ನ ಬಳಸಿರ್ಬೋದು, ಗ್ಲಾಸು, ಏರು, ಪೇಪರು, ಸಿರಾಮಿಕ್, ಹೀಗೆ. ಸೊ ಇದನ್ನು ನಾವು ವಿ ಆರ್ ಕಾಲಿಂಗ್ ದಿಸ್ ಆ್ಯಸ್ ಕೆಪಾಸಿಟರ್. So this capacitor consists of parallel plates. Whenever a DC current passes to the capacitor, the positive charges, ಇಲ್ಲಿ ಈ ಕೆಪಾಸಿಟರ್ ಕೆಲಸ ಮಾಡೋ ಸಂದರ್ಭದಲ್ಲಿ ಇದಕ್ಕೆ ನಾವು ಡಿ ಸಿ ಕೊಟ್ಟರೆ ಒಂದು ಪ್ಲೇಟು ಪೂರ್ತಿ ಪಾಸಿಟಿವ್ ಪ್ಲೇಟ್ಗಳ ಶೇಖರಣೆ ಆಗುತ್ತೆ, ಒಂದು ಪ್ಲೇಟು ನೆಗೆಟಿವ್ ಚಾರ್ಜಸ್ನ ಶೇಖರಣೆ ಆಗುತ್ತೆ. ಸೊ ಈ ಚಾರ್ಜ್ ಹಾಗೆ ಅಲ್ಲಿ ಉಳ್ಕೊಳ್ಳುತ್ತೆ. ನಾವೇನಾದರೂ ಮತ್ತೆ ಇದನ್ನು ಡಿಸ್ಚಾರ್ಜ್ ಮಾಡಿದ್ರೆ ಇದು ಈ ಕೊನೆ ಪಾಸಿಟಿವ್ ಆಗುತ್ತೆ, ಈ ಕೊನೆ ನೆಗೆಟಿವ್ ಆಗುತ್ತೆ. ಇದು ತನ್ನಲ್ಲಿರೋ ಚಾರ್ಜನ್ನು ಸರ್ಕ್ಯೂಟ್ಗೆ ಡಿಸ್ಚಾರ್ಜ್ ಮಾಡೋದು. ಸೊ ಇಲ್ಲಿ ಸಿಂಬಲ್ಸ್ ಡಿಫ್ರೆಂಟ್ ಸೈಜಸಲ್ಲಿ, ಡಿಫ್ರೆಂಟ್ ಶೇಪ್ಸಲ್ಲಿ ನಮಗೆ ಕೆಪಾಸಿಟರ್ಸು ಸಿಗುತ್ತೆ. ಸೊ ಇದನ್ನು ನಾವು ಒಂದು ಕಡೆ ಸಿಂಬಲ್ ಇದೆ, ಈ ಕಡೆ ಡಿಫ್ರೆಂಟ್ ಕೆಪಾಸಿಟರ್ಸ್ ಇದೆ. ಈ ಒಂದು ಕೆಪಾಸಿಟರ್ಸ್ ನೋಡಿದಾಗ ಎಲೆಕ್ಟ್ರಾನಿಕ್ ಕೆಪಾಸಿಟರ್ ಅಂತ ಹೇಳ್ತೀವಿ, ಎಲೆಕ್ಟ್ರಾನಿಕ್ಸಲ್ಲಿ ಬಳಸ್ತೀವಿ. ಸಿರಾಮಿಕ್ ಕೆಪಾಸಿಟರು, ಏರ್ ಕಂಡೆನ್ಸರ್ ಅಂತ ಕರಿತೀವಿ. ಆಮೇಲೆ ಪೇಪರ್ ಕೆಪಾಸಿಟರ್ಸ್, ಎಲ್ಲ ಕೆಪಾಸಿಟರ್ಸು ಇಲ್ಲಿ ನೀವು ನೋಡ್ತೀರ. ಕೆಪಾಸಿಟರ್ ಸಿಂಬಲ್ ನೋಡಿದಾಗ ಕೆಪಾಸಿಟರಲ್ಲಿ ಎರಡು ಪ್ಲೇಟ್ಸ್ ಬರುತ್ತೆ. ಎರಡು ಪ್ಲೇಟ್ಸಲ್ಲಿ ಕೆಲವು ಕೆಪಾಸಿಟರ್ಸ್ಗೆ ಪೊಲಾರಿಟಿ ಇರೋದಿಲ್ಲ, ಅದನ್ನು ನಾನ್ ಪೊಲರೈಸ್ಡ್ ಅಂತ ಹೇಳ್ತೀವಿ. ಇದನ್ನು ನಾವು ಸರ್ಕ್ಯೂಟಲ್ಲಿ ಯಾವ ರೀತಿ ಬೇಕಾದರೂ ಕನೆಕ್ಷನ್ ಮಾಡ್ಬೋದು. ಇದಕ್ಕೆ ಪಾಸಿಟಿವ್ ಮತ್ತು ನೆಗೆಟಿವ್ ಸಿಂಬಲ್ಸು ಇದಕ್ಕೆ ಇರೋದಿಲ್ಲ. ಅದೇ ಪೊಲರೈಸ್ಡ್ ಕೆಪಾಸಿಟರ್ಸ್ಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಸಿಂಬಲ್ಸ್ ಇರುತ್ತೆ. ಅದು ಪಾಸಿಟಿವನ್ನು ಪಾಸಿಟಿವ್ ಕನೆಕ್ಟ್ ಮಾಡಬೇಕು, ನೆಗೆಟಿವನ್ನು ನೆಗೆಟಿವ್ಗೆ ಕನೆಕ್ಟ್ ಮಾಡಬೇಕು. ಸೊ ಈ 4 ಸಿಂಬಲ್ಲು ಬಂದು ಪೊಲಾರಿಟಿ ಇರುವಂಥ ಪ್ಲಸ್ಸು ಮೈನಸ್ಸು ಮಾರ್ಕ್ ಇರುವಂಥ ಒಂದು ಕೆಪಾಸಿಟರ್ಸ್ ಆಗಿರುತ್ತೆ. ಸೊ ಇಲ್ಲಿ ವೇರಿಯಬಲ್ ಕೆಪಾಸಿಟರ್, ಈ ಕೆಪಾಸಿಟರ್ಗೆ ನಾವು ವ್ಯಾಲ್ಯೂವನ್ನು, ಈ ಕೆಪಾಸಿಟೆನ್ಸ್ ವ್ಯಾಲ್ಯೂನ ನಾವು ಅಡ್ಜಸ್ಟ್ ಮಾಡ್ಬೋದು. ಸೊ ಇದು ಕೂಡ ಒಂದು ವೇರಿಯಬಲ್ ಕೆಪಾಸಿಟೆನ್ಸ್ ಆಗಿರುತ್ತೆ. ಸೊ ಕೆಪಾಸಿಟರ್ ವ್ಯಾಲ್ಯೂ ಆಲ್ವೇಸ್ ಡಿಪೆಂಡ್ಸ್ ಅಪಾನ್ ದಿ ಸೈಜ್ ಆಫ್ ದಿ ಪ್ಲೇಟ್ಸ್. ಒಂದು ಪ್ಲೇಟ್ಗಳ ಒಂದು ಏರಿಯಾ, ಆಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇಟ್ಸ್, ಎರಡು ಪ್ಲೇಟ್ಗಳ ಮಧ್ಯೆ ಇರುವಂಥ ಒಂದು ಡಿಸ್ಟೆನ್ಸು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ
next, the different types of capacitors are following. ಬೇರೆ ಬೇರೆ ಥರ ಕೆಪಾಸಿಟರ್ಸು ನಾವು ಹೇಗೆ ಅದನ್ನು ಡಿವೈಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಅದರಲ್ಲಿ ಬಳಸಿರುವಂಥ ಒಂದು ಇನ್ಸುಲೇಟಿಂಗ್ ಮೆಟೀರಿಯಲ್ನ ನೋಡಿ ಮೆಟೀರಿಯಲ್ ಬಗ್ಗೆ ಅದನ್ನು ಯೂಸ್ ಮಾಡಿ ನಾವು ಕೆಪಾಸಿಟರ್ಸ್ನ ಟೈಪ್ಸ್ ಆಗಿ ವಿಂಗಡಣೆ ಮಾಡ್ತೀವಿ. ದೇ ಆರ್, ಒಂದು ಎಲೆಕ್ಟ್ರಾಲಿಟಿಕ್ ಕೆಪಾಸಿಟರ್, ಎರಡನೇದು ಮೈಕಾನ ನಾವು ಕೆಪಾಸಿಟರ್ ಮಧ್ಯಭಾಗದಲ್ಲಿ ಕೆಪಾಸಿಟರ್ನ ಒಂದು 2 ಪ್ಲೇಟ್ಗಳ ಮಧ್ಯಭಾಗದಲ್ಲಿ ಬಳಸಿದ್ರೆ ಅದನ್ನು ಮೈಕಾ ಕೆಪಾಸಿಟರ್ ಅಂತ ನಾವು ಅದನ್ನು ಕರಿತೀವಿ. ಪೇಪರ್ ಕೆಪಾಸಿಟರ್, ಫಿಲಿಮ್ ಕೆಪಾಸಿಟರ್, ನಾನ್ ಪೊಲರೈಸ್ಡ್ ಕೆಪಾಸಿಟರ್, ಸಿರಾಮಿಕ್ ಕೆಪಾಸಿಟರ್. ಯಾವ ಕೆಪಾಸಿಟರ್ಗೆ ಅದಕ್ಕೆ ಪಾಲರಿಟಿ ಇರೋದಿಲ್ಲ ಅದನ್ನು ನಾನ್ ಪೊಲರೈಸ್ಡ್ ಕೆಪಾಸಿಟರ್ ಅಂತ ನಾವು ಕರಿತೀವಿ. ಸಿರಾಮಿಕ್ಕನ್ನು ನಾವು ಇನ್ಸುಲೇಟರ್ಗೆ ಬಳಸಿದ್ರೆ ಅದನ್ನು ಸಿರಾಮಿಕ್ ಕೆಪಾಸಿಟರ್ ಅಂತ ನಾವು ಅದನ್ನು ಕರಿತೀವಿ. ಸೊ ಇನ್ನೂ ನಾವು ಟೈಪ್ಸ್ ನೋಡೋಕೆ ಹೋದಾಗ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ಬರುತ್ತೆ. 2 ಪ್ಯಾರಲಲ್ ಪ್ಲೇಟ್ಸು, ಇದರಲ್ಲಿ ಒಂದು ಲೆಫ್ಟ್ ಸೈಡ್ ಒಂದು ಪ್ಲೇಟ್ ಇದೆ, ರೈಟ್ ಸೈಡ್ ಒಂದು ಪ್ಲೇಟ್ ಇದೆ. ಈ ಕಡೆ ಪಾಸಿಟಿವ್ ಎಲ್ಲ ಅಕ್ಯುಮಿಲೇಟ್ ಆಗಿದೆ, ಈ ಕಡೆ ನೆಗೆಟಿವ್ ಚಾರ್ಜ್ ಎಲ್ಲ ಅಕ್ಯುಮಿಲೇಟ್ ಆಗಿದೆ. ಸೊ ಇಲ್ಲಿ ಒಂದು ಇನ್ಸುಲೇಟ್ರು ಇದನ್ನು 2 ಪ್ಲೇಟ್ಸನ್ನು ಸಪ್ರೇಟ್ ಮಾಡಿದೆ. ಸೊ ಇನ್ನೊಂದು ಸಿಲಿಂಡ್ರಿಕಲ್ ಕೆಪಾಸಿಟರ್ ಅಂತ. ಈ ಒಂದು ಕೆಪಾಸಿಟೆನ್ಸ್ ವ್ಯಾಲ್ಯೂ ಡಿಪೆಂಡ್ ಆಗೋದು ಅದರ ಒಂದು ವ್ಯಾಲ್ಯೂ, ಅದರ ಒಂದು ಏರಿಯಾ ಆಫ್ ಪ್ಲೇಟ್ಸ್ ಮೇಲೆ. ಸೊ ಹೆಚ್ಚಿನ ಕೆಪಾಸಿಟೆನ್ಸ್ ಬೇಕು ಅಂತ ಹೇಳಿದಾಗ ಆ ಏರಿಯಾ ದೊಡ್ಡದಾಗಿರಬೇಕಾಗುತ್ತೆ. ಹಾಗಾಗಿ ಏರಿಯಾ ದೊಡ್ಡದಾಗಿದ್ದು ಅದನ್ನು ನಾವು ಡಿವೈಸನ್ನು ದೊಡ್ಡದಾಗಿ ಮಾಡೋಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಸುರುಳಿ ಆಕಾರದಲ್ಲಿ ಅದನ್ನು ಸುತ್ತೀವಿ. ಸೊ ಅದೇ ರೀತಿ ಇರುವಂಥ ಒಂದು ಸಿಲಿಂಡ್ರಿಕಲ್ ಕೆಪಾಸಿಟರ್. ಕೆಪಾಸಿಟೆನ್ಸ್ ಅಂದರೆ ಏನು? ಕೆಪಾಸಿಟೆನ್ಸ್ ಇಟ್ ಇಸ್ ದ ಎಬಿಲಿಟಿ ಟು ಸ್ಟೋರ್ ಚಾರ್ಜ್. ಒಂದು ಎಲೆಕ್ಟ್ರಿಕಲ್ ಚಾರ್ಜನ್ನು ಸ್ಟೋರ್ ಮಾಡೋವಂಥ ಒಂದು ಎಬಿಲಿಟಿ ಈ ಒಂದು ಕೆಪಾಸಿಟರ್ಗೆ ಇರುತ್ತೆ. ಸೊ ಈ ಒಂದು ಕೆಪಾಸಿಟರ್ ಯೂನಿಟ್, ಇದಕ್ಕೆ ಯೂನಿಟ್ ಬಂದು ಫ್ಯಾರಡ್ ಅಂತ. ಕೆಪಾಸಿಟೆನ್ಸ್ ವ್ಯಾಲ್ಯೂಸ್ ಆರ್ ಸ್ಮಾಲ್ ಸಚ್ ಆಸ್ ಮೈಕ್ರೋ ಫ್ಯಾರಡ್, ನ್ಯಾನೋ ಫ್ಯಾರಡ್ ಆರ್ ಪೈಕೋ ಫ್ಯಾರಡ್. ಕೆಪಾಸಿಟೆನ್ಸ್ ಪ್ರಾಕ್ಟಿಕಲ್ ಆಗಿ ಬಳಸುವಂಥ ಕೆಪಾಸಿಟರ್ಸ್ ವ್ಯಾಲ್ಯೂ ಫ್ಯಾರಡ್ಸಲ್ಲಿ ಬರೋದಿಲ್ಲ, ಅದು ಮೈಕ್ರೋ ಫ್ಯಾರಡ್ಸಲ್ಲಿ ಮತ್ತು ನ್ಯಾನೋ ಫ್ಯಾರಡ್ಸಲ್ಲಿ ಮತ್ತು ಪೈಕೋ ಫ್ಯಾರಡ್ಸಲ್ಲಿ ಬರುತ್ತೆ. ಸೊ ಕೆಪಾಸಿಟೆನ್ಸ್ ಈಸ್ ಈಕ್ವಲ್ಸ್ ಟು Q by V. ಕೆಪಾಸಿಟೆನ್ಸ್ ಈಸ್ ಈಕ್ವಲ್ಸ್ ಟು ಚಾರ್ಜ್ ಡಿವೈಡೆಡ್ ಬೈ ವೋಲ್ಟೇಜ್. ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚಾರ್ಜ್. ಏನು ನಾವು ಚಾರ್ಜ್ ಇರುತ್ತೆ ಆ ಚಾರ್ಜ್ ಮೇಲೆ ಅದರ ಕೆಪಾಸಿಟೆನ್ಸ್ ಡಿಪೆಂಡ್ ಆಗುತ್ತೆ. ಆಮೇಲೆ ಇನ್ವರ್ಸ್ ಆಗಿ ಅದರ ಒಂದು ವೋಲ್ಟೇಜ್ ಮೇಲೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಪ್ಲೈಡ್ ವೋಲ್ಟೇಜ್ ಆಗಿರುತ್ತೆ. ಸೊ these are all some capacitors used in different electrical and electronic field. Basic capacitor construction. It consists two metallic or conducting plates and a dielectric insulator between two plates, air, glass, paper, ceramic. Due to electrical charges stored on capacitor plates, ಇದರಲ್ಲಿ ಈ ರೀತಿ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಇಲ್ಲಿ ನಿಮಗೆ 2 ಪ್ಲೇಟ್ಸ್ ಕಾಣ್ತಾ ಇದೆ ಬ್ಲೂ ಕಲರಲ್ಲಿ, ಮತ್ತು ಮಧ್ಯಭಾಗದಲ್ಲಿ ಒಂದು ಇನ್ಸುಲೇಟ್ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಅಂತ ನಾವಿಲ್ಲಿ ಬಳಸಿದ್ದೀವಿ. ಸೊ ಯಾವ ರೀತಿ ಒಂದು ಕೆಪಾಸಿಟರು ತನ್ನಲ್ಲಿ ತನ್ನ ಒಂದು ಚಾರ್ಜನ್ನು ಉಳಿಸ್ಕೊಳ್ಳುತ್ತೆ ಅಂತ ಇದರಲ್ಲಿ ಕನೆಕ್ಟ್ ಟು ದ ವೋಲ್ಟೇಜ್. ದಿ ಪಾಸಿಟಿವ್ ಚಾರ್ಜ್ ಸ್ಟಾರ್ಟ್ಸ್ ಫ್ಲೋಯಿಂಗ್ towards one plate of capacitor, negative towards other. Due to electric charges start accumulating on plate surface. ಸೊ ಏನಾಗುತ್ತೆ, ನಾವು ಒಂದು DC ಕರೆಂಟನ್ನು ಈ ಕೆಪಾಸಿಟರ್ಗೆ ಕೊಟ್ಟಾಗ ಸ್ಟಾರ್ಟಿಂಗಲ್ಲಿ ಪಾಸಿಟಿವಿಂದ ಚಾರ್ಜ್ಗಳು ಒಂದು ಪ್ಲೇಟ್ ಕಡೆ ಹೋಗುತ್ತೆ, ಅಲ್ಲೆಲ್ಲ ಪಾಸಿಟಿವ್ ಚಾರ್ಜು ಸ್ಟೋರ್ ಆಗುತ್ತೆ. ನೆಗೆಟಿವಿಂದ ಹೊರಟಿರುವಂಥ ಒಂದು ಚಾರ್ಜ್ಗಳು ನೆಗೆಟಿವ್ ಪ್ಲೇಟಲ್ಲಿ ಸ್ಟೋರ್ ಆಗುತ್ತೆ. ಸೊ ಇದು ಪೂರ್ತಿ ಸ್ಟೋರ್ ಆದಮೇಲೆ ಕರೆಂಟ್ ಹರಿಯೋದು ನಿಂತೋಗುತ್ತೆ. ಪೊಟೆನ್ಷಿಯಲ್ ರೈಸಸ್ ಫ್ರಮ್ 0. ಸೊ ಇದರಲ್ಲಿ ಏನು ಒಂದು ಪೊಟೆನ್ಷಿಯಲ್ ಇರುತ್ತೆ ಅಷ್ಟು ಪೊಟೆನ್ಷಿಯಲ್ಲು ಕೆಪಾಸಿಟರ್ಗೆ ಬರುತ್ತೆ. ಸೊ ಫ್ಲೋ ಆಫ್ ಚಾರ್ಜಸ್ ಸ್ಟಾಪ್ಸ್ ವೆನ್ ಕೆಪಾಸಿಟರ್ ಪೊಟೆನ್ಷಿಯಲ್ ಬಿಕಮ್ಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಆಫ್ ಬ್ಯಾಟ್ರಿ. ಬ್ಯಾಟ್ರಿ ಪೊಟೆನ್ಷಿಯಲ್ ಬ್ಯಾಟ್ರಿ ವೋಲ್ಟೇಜ್ ಎಷ್ಟಿದೆಯೋ ಅಷ್ಟು ಕೆಪಾಸಿಟರ್ ವೋಲ್ಟೇಜ್ ಬಂದಾಗ ಇದು ಸ್ಟಾಪ್ ಆಗುತ್ತೆ. ಸೊ ಚಾರ್ಜ್ ಸ್ಟೋರ್ಸ್ ಆನ್ ಕೆಪಾಸಿಟರ್. ಸೊ ಈ ರೀತಿಯಾಗಿ ಒಂದು ಕೆಪಾಸಿಟರಲ್ಲಿ ಚಾರ್ಜು ಸ್ಟೋರ್ ಆಗುತ್ತೆ. ಕೆಪಾಸಿಟರ್ಸ್ ನಾವು ಸೀರೀಸ್ ಕನೆಕ್ಟ್ ಮಾಡಿದಾಗ ಚಾರ್ಜ್ ರಿಮೈನ್ಸ್ ಸೇಮ್. ದಿ ರೆಸಿಪ್ರೋಕಲ್ ಈಕ್ವಲೆಂಟ್ ಆಫ್ ಕೆಪಾಸಿಟೆನ್ಸ್ ಇಸ್ ಸಮ್ ಆಫ್ ದಿ ರೆಸಿಪ್ರೋಕಲ್ ಆಫ್ ಇಂಡಿವಿಜುವಲ್ ಕೆಪಾಸಿಟೆನ್ಸಸ್. ಇಲ್ಲಿ
ನಾವು ಸೀರೀಸ್ ಕನೆಕ್ಟ್ ಮಾಡಿದಾಗ 1 ಡಿವೈಡ್ ಬೈ C2 1 ಡಿವೈಡ್ ಬೈ C1 ಪ್ಲಸ್ 1 ಡಿವೈಡ್ ಬೈ C2 ಪ್ಲಸ್ 1 ಡಿವೈಡ್ ಬೈ C1 ಆಗುತ್ತೆ ಯಾವಾಗ ನಾವು ಇದನ್ನು ಸೀರೀಸ್ ಕನೆಕ್ಟ್ ಮಾಡ್ತೀವಿ. ಅದೇ ನಾವು ರೆಸಿಸ್ಟರ್ಸನ್ನು ನಾವು ಸೀರೀಸ್ ಕನೆಕ್ಟ್ ಮಾಡಿದಾಗ R1 ಪ್ಲಸ್ R2 ಪ್ಲಸ್ R3 ಅಂತ ಕರಿತೀವಿ. ಪ್ಯಾರಲಲ್ ಮಾಡಿದಾಗ 1/R1 ಪ್ಲಸ್ 1/R2 ಅಂತ ಕರಿತೀವಿ. ಅದೇ ರೀತಿ ಕೆಪಾಸಿಟರ್ಸನ್ನು ನಾವು ಸೀರೀಸ್ ಕನೆಕ್ಟ್ ಮಾಡಿದಾಗ ಇದರ ವ್ಯಾಲ್ಯೂಸ್ ಏನಾಗ್ತಾ ಇರುತ್ತೆ, ಒಟ್ಟಾರೆ ವ್ಯಾಲ್ಯೂ ಕಡಿಮೆ ಆಗ್ತಾ ಇರುತ್ತೆ. ಅದನ್ನು ರೆಸಿಪ್ರೋಕಲ್ ಅಂತ ನಾವು ಅದನ್ನು ಕರಿತೀವಿ. ಸೊ ಅದೇ ನಾವು ಕೆಪಾಸಿಟರ್ಸನ್ನು ನಾವು ಪ್ಯಾರಲಲ್ ಕನೆಕ್ಟ್ ನಾವು ಮಾಡಿದಾಗ ನಾವು ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಸೇಮ್ ವೋಲ್ಟೇಜ್ ಎಲ್ಲ ಕೆಪಾಸಿಟರ್ಸ್ಗೂ ಸಿಗುತ್ತೆ. ಅದು ಪ್ಯಾರಲಲ್ ಸರ್ಕ್ಯೂಟಲ್ಲಿ ಬರುವಂಥ ಒಂದು ಗುಣ. ಸೊ ಟೋಟಲ್ ಕೆಪಾಸಿಟೆನ್ಸ್ ವಿಲ್ ಬಿಕಮ್ಸ್, ಒಟ್ಟಾರೆ ಕೆಪಾಸಿಟೆನ್ಸ್ ಬಂದು ಎಷ್ಟು ಕೆಪಾಸಿಟರ್ಸ್ ನಾವು ಸೀರೀಸಲ್ಲಿ ಅಥವಾ ಪ್ಯಾರಲಲ್ ಬಳಸ್ತೀವಿ ಅದನ್ನೆಲ್ಲ ನಾವು ಆ್ಯಡ್ ಮಾಡಬೇಕಾಗುತ್ತೆ. C1 ಪ್ಲಸ್ C2 ಪ್ಲಸ್ C3 ಅಂತ ನಾವು ಅದನ್ನು ಆ್ಯಡ್ ಮಾಡಿ ಒಟ್ಟಾರೆ ಒಂದು ಕೆಪಾಸಿಟೆನ್ಸನ್ನು ನಾವಿಲ್ಲಿ ಕಂಡುಹಿಡಿತೀವಿ. ಯೂಸಸ್, ಕೆಪಾಸಿಟರ್ನ ಯೂಸ್ ಏನು ಅಂತ. ಯೂಸ್ಡ್ ಇನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸಲ್ಲಿ ಪವರ್ ಫ್ಯಾಕ್ಟ್ ಇಂಪ್ರೂವ್ ಮಾಡೋದಕ್ಕೆ, ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸಲ್ಲಿ ಯೂಸ್ಡ್ ಇನ್ AC ಆ್ಯಂಡ್ DC, ಯೂಸ್ ಟು ಸಪ್ರೇಟ್ AC ಆ್ಯಂಡ್ DC. ಸೊ ಫಿಲ್ಟರ್ ಸರ್ಕ್ಯೂಟ್ಸಲ್ಲಿ ನಾವು ಇದನ್ನು AC ಮತ್ತು DCನ ಸಪ್ರೇಟ್ ಮಾಡೋದಕ್ಕೆ ಕೆಪಾಸಿಟರ್ಸನ್ನು ಅಥವಾ ಕಂಡೆನ್ಸರ್ಸನ್ನು ಬಳಸ್ತೀವಿ. ಯೂಸ್ಡ್ ಇನ್ ಮೋಟಾರ್ಸ್ ಫಾರ್ ಸ್ಟಾರ್ಟಿಂಗ್ ಪರ್ಪಸ್, ಫ್ಯಾನುಗಳಲ್ಲಿ ಅಥವಾ ಸಿಂಗಲ್ ಫೇಸ್ ಮೋಟರ್ಸಲ್ಲಿ ನಾವು ಕೆಪಾಸಿಟರ್ಸನ್ನು ಸಾಮಾನ್ಯವಾಗಿ ಬಳಸ್ತೀವಿ. ಯೂಸ್ಡ್ ಇನ್ ಪವರ್ ಸಿಸ್ಟಮ್ ಟು ಇಂಪ್ರೂವ್ ದಿ ಪವರ್ ಫ್ಯಾಕ್ಟರ್, ಪ್ಯಾನಲ್ ಬೋರ್ಡ್ಸಲ್ಲಿ ಅಥವಾ ಒಂದು ಇಂಡಸ್ಟ್ರಿಗಳಲ್ಲಿ ನಾವು ಪವರ್ ಫ್ಯಾಕ್ಟ್ರನ್ನ ಜಾಸ್ತಿ ಇಂಡಕ್ಟಿವ್ ಲೋಡ್ ಇರೋದ್ರಿಂದ ಪವರ್ ಫ್ಯಾಕ್ಟ್ರನ್ನ ಇಂಪ್ರೂವ್ ಮಾಡೋದಕ್ಕೆ ನಾವು ಕೆಪಾಸಿಟರ್ಸನ್ನು ಬಳಸ್ತೀವಿ. ಸೊ ಯೂಸ್ಡ್ ಇನ್ ರೆಕ್ಟಿಫೈಯರ್ ಸರ್ಕ್ಯೂಟ್ಸ್ ಫಾರ್ ಫಿಲ್ಟ್ರಿಂಗ್ ಪರ್ಪಸ್, ಸೊ ಫಿಲ್ಟ್ರಿಂಗ್ ಪರ್ಪಸ್ಗೆ ನಾವು ಕೆಪಾಸಿಟರ್ಸನ್ನು ಬಳಸ್ತೀವಿ. ಆ್ಯಂಡ್ ಯೂಸ್ಡ್ ಇನ್ ಕಾಂಟ್ಯಾಕ್ಟ್ಸ್ ಟು ರೆಡ್ಯೂಸ್ ಸ್ಪಾರ್ಕನ್ನು ಕಡಿಮೆ ಮಾಡೋದಕ್ಕೆ ಕೆಲವು ಕಾಂಟ್ಯಾಕ್ಟ್ಸಲ್ಲಿ ಕೂಡ ನಾವು ಇದನ್ನು ಬಳಸ್ತೀವಿ. So dear students, watch this video regarding the working function of a capacitor. A capacitor is similar to a battery in that both store electrical energy, but a capacitor is a much simpler device that can't produce new electrons. It only stores them. However, capacitors can do things a battery can't, as we will show here. For the purposes of this animation, we'll focus on different parts of the current propagating through the wires at different times. When we close the switch, electricity immediately runs throughout the circuit. Although the convention is to think of electrical current as moving from positive to negative, electrons actually move from negative to positive, as we represent here with yellow particles. As you can see, the battery is not much good at powering this motor to lift this weight, because it discharges gradually, much more slowly than would a capacitor with the same charge. Here we'll learn why a capacitor is much better suited to such a task than a battery. Like a battery, a capacitor has two terminals, positive and negative. Inside the capacitor, the terminals connect to two metal plates separated by an insulator that keeps the plates from touching each other and allows them to hold opposite charges, maintaining an electric field. Capacitors can be useful for storing and quickly discharging electricity, so you can power, for example, an electric motor, as we'll show here. First, we need to charge a capacitor. By closing the switch, we create a circuit that includes both the capacitor and the battery. Electrons flow from the battery to the capacitor, where they are stored. Here, a yellow glow represents the increasing charge held by the plate. For every electron gained by that negative plate, an electron is lost by the positive plate, maintaining the capacitor in equilibrium. Here, the red glow represents the positive charge held by the plate that increases with each parting electron. The capacitor continues to charge until it attains the voltage of the battery charging it. Now that the capacitor is fully charged, let's put all that stored energy to use. By connecting it to a new circuit, we can power a small motor. This electrical current powers the pulley to lift the weight until the charge dissipates. The electrons on the capacitor's negative terminal are drawn to its positive terminal. They rush along the path that leads there, straight through the motor.
Let's watch this again. Even though the battery and the capacitor attempted this task with the same amount of charge, only the capacitor successfully powers the motor lifting the weight, because it discharges much more quickly. This feature makes capacitors useful for powering things that need a quick surge of energy, such as flash bulbs and cameras, and starter motors and audio amplifiers in your car. ಸೊ ಡಿಯರ್ ಸ್ಟೂಡೆಂಟ್ಸ್, ಸೋ ಫಾರ್ ನಾನು ನಿಮಗೆ ಕೆಪಾಸಿಟರ್ಸ್ ಬಗ್ಗೆ, ಅದರ ಫಂಕ್ಷನ್ಸು, ಅದರ ವರ್ಕಿಂಗು, ಟೈಪ್ಸು, ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ. ಸೊ ನಾವು ಯು ಹ್ಯಾವ್ ಟು ಆನ್ಸರ್ ಫಾರ್ ದೀಸ್ ಫಾಲೋಯಿಂಗ್ ಕ್ವಶನ್ಸ್ ಆ್ಯಂಡ್ ಸೆಂಡ್ ಇಟ್ ಟು ಮೀ ಥ್ರೂ ದ ವಾಟ್ಸಪ್. ಕ್ವಶನ್ ನಂಬರ್ 1 ಈಸ್ ಡಿಫೈನ್ ಎ ಕೆಪಾಸಿಟರ್. ಕೆಪಾಸಿಟರ್ ಅಂದರೆ ಏನು ಅಂತ ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕು, ಯಾವುದನ್ನು ಕೆಪಾಸಿಟರ್ ಅಂತ ಕರಿತೀವಿ ಅಂತ. ಕ್ವಶನ್ ನಂಬರ್ 2, ಎಕ್ಸ್ಪ್ಲೈನ್ ದಿ ವರ್ಕಿಂಗ್ ಆಫ್ ಕೆಪಾಸಿಟರ್ಸ್. ಕೆಪಾಸಿಟರ್ ಯಾವ ರೀತಿ ಕೆಲಸ ಮಾಡುತ್ತೆ ಅದು ನೀವು ಯಾವ ಟು ರೈಟ್. ಆ್ಯಂಡ್ ಕ್ವಶನ್ ನಂಬರ್ 3, ವಾಟ್ ಆರ್ ದಿ ಟೈಪ್ಸ್ ಆಫ್ ಕೆಪಾಸಿಟರ್ಸ್. ಕೆಪಾಸಿಟರ್ ಟೈಪ್ಸು ಯಾವುದಾದಿರುತ್ತೆ. ಆ್ಯಂಡ್ ಫೋರ್ತ್ ಒನ್ ಈಸ್ ವಾಟ್ ಆರ್ ದಿ ಯೂಸಸ್ ಆಫ್ ಕೆಪಾಸಿಟರ್ಸ್. ಕೆಪಾಸಿಟರ್ಸು ನಮಗೆ ಅದರಿಂದ ಆಗುವಂಥ ಒಂದು ಉಪಯೋಗಗಳು ಏನು. ಸೊ ಡಿಯರ್ ಸ್ಟೂಡೆಂಟ್ಸ್, ಸೋ ಫಾರ್ ನೀವು ಈ ಒಂದು ವಿಡಿಯೋ PPTನ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.